Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 100 verse 4. Enter the temple gates with thanksgiving, go into its courts with praise, give thanks to him and praise him. ಕೀರ್ತನೆಗಳು 104ನೇ ವಚನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಇಲ್ಲಿ ಕರ್ತನ ಮಂದಿರದ ದ್ವಾರದಲ್ಲಿ ಯಾವ ರೀತಿ ನಾವು ಬರಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಡ್ತಾ ಇದೆ. ಆತನ ಆಲಯದ ಮಂದಿರದ ದ್ವಾರದಲ್ಲಿ ನಾವು ಕೃತಜ್ಞತಾ ಸ್ತುತಿಯೊಡನೆ ಬರಬೇಕು, ಕೀರ್ತನೆಯೊಡನೆ ಬರಬೇಕು, ಆತನ ಉಪಕಾರವನ್ನು ಸ್ಮರಿಸುತ್ತಾ ಬರಬೇಕು, ಆತನ ನಾಮವನ್ನು ಕೊಂಡಾಡುತ್ತಾ ಬರಬೇಕು. ಇಂದು ಶಕ್ತಿಯುತವಾದ ಪ್ರಾರ್ಥನೆಗೆ ಮುಖ್ಯವಾದ ಭಾಗಗಳನ್ನು ಧ್ಯಾನಿಸೋಣ. ಮೊದಲನೆಯದಾಗಿ ನಾವು ಕೃತಜ್ಞತಾ ಸ್ತುತಿಯಿಂದ ದೇವರ ಪಾದದಲ್ಲಿ ಬರಬೇಕು. ಎರಡನೆಯದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥಿಸಿ ಮತ್ತು ದೇವರ ವಾಕ್ಯವನ್ನು ಘೋಷಿಸಿ ಪ್ರಾರ್ಥಿಸಬೇಕು. ಯೆಶಾಯ 55:11 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಎಂಬುದಾಗಿ. ಈ ರೀತಿ ದೇವರ ವಾಕ್ಯವನ್ನು ನಾವು ಘೋಷಿಸಿ ದೇವರ ವಾಕ್ಯವನ್ನು ಎತ್ತಿ ಹಿಡಿದು ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಸತ್ಯವೇದದಲ್ಲಿ ದೇವರ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಆತನ ಬಾಯಿಂದ ಹೊರಟ ಮಾತು ಆತನ ಉದ್ದೇಶಿಸಿದ್ದನ್ನು ಕೈಗೂಡಿಸದೆ ಹಿಂತಿರುಗಿ ಹೋಗುವುದಿಲ್ಲ, ಆತನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗಿ ಬರುವುದಿಲ್ಲ ಎಂಬುದಾಗಿ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ಆತನು ತನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಆದ್ದರಿಂದ ದೇವರ ವಾಕ್ಯವನ್ನು ಎತ್ತಿ ಹಿಡಿದು ವಾಕ್ಯವನ್ನು ಘೋಷಿಸಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಮೂರನೆಯದಾಗಿ ನೀವು ಹೊಂದಿಕೊಳ್ಳುವಿರೆಂದು ನಂಬಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಮತ್ತಾಯ 21:22 ನಾವು ನೋಡುತ್ತೇವೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು ಎಂಬುದಾಗಿ. ಹೌದು, ನಾವು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಪ್ರಾರ್ಥನೆ ಮಾಡದೆ ಖಂಡಿತವಾಗಿಯೂ ದೇವರು ನಮಗೆ ಕೊಡುತ್ತಾರೆ ಎಂಬುದಾಗಿ 100% ನಂಬಿ ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರಿಂದ ನಮಗೆ ಉತ್ತರ ದೊರೆಯುವಂಥದ್ದಾಗಿದೆ. ನಾಲ್ಕನೇದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥನೆಯನ್ನು ನಾವು ಮುಗಿಸಬೇಕು. ಪ್ರಿಯರೇ, ಯೇಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಫಿಲಿಪ್ಪಿ 2:10 ಮತ್ತು 11ನೇ ವಚನದಲ್ಲಿ, ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದಾಗಿ. ಹೌದು, ನಾವು ಯೇಸು ಸ್ವಾಮಿಯ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಸ್ವಾಮಿಯೇ ಒಡೆಯನೆಂದು ನಾವು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವಾಗ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಮುಗಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಐದನೆಯದಾಗಿ ನಾವು ನೋಡುತ್ತೇವೆ, ಉತ್ತರ ಸಿಗುವವರೆಗೂ ಶಾಂತಿಯಿಂದ ಕಾದಿರ್ರಿ ಎಂಬುದಾಗಿ. ಯೆಶಾಯ 40:31 ನಾವು ನೋಡುತ್ತೇವೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು ನಡೆದು ಬಳಲರು ಎಂಬುದಾಗಿ. ಹೌದು, ದೇವರ ಮೇಲೆ ಯಾರು ನಿರೀಕ್ಷೆ ಇಟ್ಟಿರುತ್ತಾರೋ ಅವರು ಹೊಸ ಬಲವನ್ನು ಹೊಂದುವರು. ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನನಗೆ ಉತ್ತರ ಸಿಗುತ್ತದೆ ಎಂಬುದಾಗಿ ನಿರೀಕ್ಷೆ ಇಟ್ಟು ನಾವು ಜೀವಿಸುತ್ತಿರುವಾಗ ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. ಆರನೆಯದಾಗಿ ನಾವು ನೋಡ್ತೇವೆ, ಉತ್ತರ ಯಾವುದೇ ಇದ್ದರೂ ಕೂಡ ಚಿಂತೆ ಇಲ್ಲ, ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು ಎಂಬುದಾಗಿ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ನಾವು ಎಲ್ಲ ವಿಷಯಗಳಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಎನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿದ್ದೇವೆ, ಉತ್ತರಕ್ಕಾಗಿ ಕಾಯುತ್ತಾ ಇದ್ದೇವೆ. ತಂದೆ ದೇವರು ತನ್ನ ಚಿತ್ತದ ಮೇರೆಗೆ ನಮಗೆ ಉತ್ತರವನ್ನು ದಯಪಾಲಿಸಿದ್ದಾರೆ. ಆ ಉತ್ತರದಲ್ಲಿ ನಮಗೆ ನಿರಾಶೆಯಾದರೂ ಚಿಂತೆ ಇಲ್ಲ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಬೇಕು. ಈ ರೀತಿ ಶಕ್ತಿಯುತವಾದ ಪ್ರಾರ್ಥನೆಯನ್ನು ನಾವು ಮಾಡಿ ದೇವರಿಂದ ಉತ್ತರವನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ಪ್ರಾರ್ಥನೆಯ ಮುಖ್ಯವಾದ ಭಾಗಗಳನ್ನು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರ. ಕೃತಜ್ಞತಾ ಸ್ತುತಿಯಿಂದ ನಾವು ಪ್ರಾರ್ಥನೆಯನ್ನು ಪ್ರಾರಂಭಿಸಬೇಕೆನ್ನುವುದನ್ನು ಕಲಿಸಿದ್ದೀರಿ ದೇವ. ದೇವರ ವಾಕ್ಯವನ್ನು ಘೋಷಿಸಿ ನಾವು ಪ್ರಾರ್ಥನೆ ಮಾಡಬೇಕೆನ್ನುವುದನ್ನು ಕಲಿಸಿದ್ದೀರಿ ಸ್ವಾಮಿ. ನಿನ್ನನ್ನೇ
ನಂಬಿ ಉತ್ತರವನ್ನು ಹೇಗೂ ಹೊಂದಿಕೊಳ್ಳುವೆವು ಎಂಬುದಾಗಿ ನಂಬಲಿಕ್ಕಾಗುವಂತೆ ಕಲಿಸಿಕೊಟ್ಟಿದ್ದೀರಿ ತಂದೆಯ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕೆನ್ನುವಂಥದ್ದನ್ನು ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಉತ್ತರ ಸಿಗುವವರೆಗೂ ಶಾಂತಿಯಿಂದ ಕಾಯ್ದಿರುವಂತಹ ತಾಳ್ಮೆ ಸಹನೆಯನ್ನು ನಮಗೆ ಕೊಟ್ಟು ದಯಪಾಲಿಸು ಸ್ವಾಮಿ. ಉತ್ತರ ಯಾವುದೇ ಇದ್ದರೂ ಚಿಂತೆ ಇಲ್ಲ, ನಾವು ನಿನಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ನಾವೆಲ್ಲರೂ ಇಂದಿನಿಂದ ಶಕ್ತಿಯುತವಾದ ಪ್ರಾರ್ಥನೆಯನ್ನು ಮಾಡಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.